ಸಂಜೆಯ ಕತ್ತಲು ಹರಿಯುವ ಸಮಯ. ಮೈಸೂರಿನ ಹಳೆಯ ಬಡಾವಣೆಯೊಂದರಲ್ಲಿರುವ ಸಣ್ಣ ಮನೆಯಲ್ಲಿ ಪ್ರೇಮಿಗಳಾದ ಆಕಾಶ್ ಮತ್ತು ನಂದಿನಿ ಕುಳಿತಿದ್ದರು. ಅವರ ಪ್ರೀತಿ ಆ ಆವರಣದ ಮೌನವನ್ನು ಬೆಚ್ಚಗಿಟ್ಟಿತ್ತು. 1 ವರ್ಷದ ಹಿಂದೆ ಆಕಾಶಿನ ತಂದೆ ನಿಗೂಢವಾಗಿ ಕಾಣೆಯಾಗಿದ್ದರು. ಪೊಲೀಸರು ತನಿಖೆ ನಡೆಸಿದ್ದರೂ ಯಾವುದೇ ಸುಳಿವು ಸಿಗಲಿಲ್ಲ. ಪ್ರಕರಣ ಮುಕ್ತಾಯಗೊಂಡಿತು. ಆಕಾಶ್ ತಂದೆಯನ್ನು ಕಳೆದುಕೊಂಡ ನೋವಿನಲ್ಲಿದ್ದರೂ ನಂದಿನಿಯ ಪ್ರೀತಿ ಅವನಿಗೆ ಆಸರೆಯಾಗಿತ್ತು. ಆಕಾಶ್, ನಿನ್ನ ತಂದೆ ಎಲ್ಲಿ ಹೋಗಿರಬಹುದು? ನನಗೆ ನಿಜಕ್ಕೂ ಭಯವಾಗುತ್ತಿದೆ. ಕೆಲವೊಮ್ಮೆ ಮನೆಯಲ್ಲಿ ನನಗೇನೋ ವಿಚಿತ್ರ ಅನುಭವವಾಗುತ್ತದೆ, ನಂದಿನಿ ಅಳುಕಿನಿಂದ ಹೇಳಿದಳು. ಆಕಾಶ್ ಅವಳ ಕೈ ಹಿಡಿದು, ನಂದಿನಿ, ಕಷ್ಟದ ಸಮಯದಲ್ಲಿ ನನ್ನ ಜೊತೆಗಿದ್ದ ನಿನಗೆ ಧನ್ಯವಾದ. ಇದೆಲ್ಲ ನನ್ನ ಮನಸ್ಸಿನ ಭ್ರಮೆ ಅಷ್ಟೇ. ನೀನು ನನ್ನ ಜೊತೆ ಇದ್ದರೆ ನನಗೆ ಬೇರೆ ಏನೂ ಬೇಕಾಗಿಲ್ಲ. ಆ ದಿನ ಸಂಜೆ ಅವರ ಭವಿಷ್ಯದ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದಾಗ ಮನೆಯ ಹಳೆಯ ಗಡಿಯಾರದಲ್ಲಿ ವಿಚಿತ್ರವಾಗಿ 12 ಗಂಟೆ ಬಾರಿಸಿತು. ಆಗಲೇ ರಾತ್ರಿ 8 ಆಗಿತ್ತು. ಇಬ್ಬರೂ ಗಡಿಯಾರದತ್ತ ದಿಟ್ಟಿಸಿ ನೋಡಿದರು. ಅದು ತಕ್ಷಣವೇ ನಿಂತು ಹೋಯಿತು. ಒಂದು ಕ್ಷಣ ಮನೆಯಲ್ಲಿ ಒಂದು ಅನಾಮಿಕ ಶೀತಗಾಳಿ ಬೀಸಿತು. ನಂದಿನಿ ಹೆದರಿ ಆಕಾಶ್ಗೆ ಅಂಟಿಕೊಂಡಳು. ಏನಿದು? ರಾತ್ರಿ 8 ಗಂಟೆಗೆ 12 ಬಾರಿಸಿತಲ್ಲ? ನಂದಿನಿ ಭಯದಿಂದ ಕೇಳಿದಳು. ನನಗೆ ಗೊತ್ತಿಲ್ಲ. ಬಹುಶಃ ಗಡಿಯಾರ ಹಾಳಾಗಿರಬಹುದು. ಆಕಾಶ್ ಧೈರ್ಯ ಹೇಳಿದ್ದರೂ ಅವನ ಮುಖದಲ್ಲೂ ಆತಂಕವಿತ್ತು. ರಾತ್ರಿ ಗಾಢವಾಗುತ್ತಿದ್ದಂತೆ ನಂದಿನಿ ನಿದ್ರೆಗೆ ಜಾರಿದಳು. ಆದರೆ ಆಕಾಶನಿಗೆ ನಿದ್ರೆ ಬರುತ್ತಿರಲಿಲ್ಲ. ಅವನ ತಂದೆಯ ಕೊಠಡಿಯಿಂದ ಏನೋ ಶಬ್ದ ಕೇಳಿಸಿತು. ಕುತೂಹಲ ಮತ್ತು ಭಯದ ಮಿಶ್ರಣದಲ್ಲಿ ಅವನು ಆ ಕೊಠಡಿಯತ್ತ ಹೆಜ್ಜೆ ಹಾಕಿದ. ಕೋಣೆಯ ಬಾಗಿಲು ಕೊಂಚ ತೆರೆದಿತ್ತು. ಒಳಗೆ ಒಂದು ಮಬ್ಬು ಬೆಳಕಿತ್ತು. ಆಕಾಶ್ ಎಚ್ಚರಿಕೆಯಿಂದ ಬಾಗಿಲು ತೆರೆದು ಒಳಗೆ ಹೋದ. ತಂದೆಯ ಮೇಜುಬೆಲ್ಲದ ಮೇಲೆ ಒಂದು ಹಳೆಯ ಡೈರಿ ತೆರೆದಿತ್ತು. ಅದರಲ್ಲಿದ್ದ ಒಂದು ಪುಟ ಆಕಾಶಿನ ಕಣ್ಣಿಗೆ ಬಿತ್ತು. ನನ್ನ ಕೊನೆಯ ದಿನಗಳು. ರಾಮಚಂದ್ರ ನನ್ನನ್ನು ವಂಚಿಸಿದ. ಅವನು ನನ್ನನ್ನು ಹಣಕ್ಕಾಗಿ ಕೊಲ್ಲಲು ಯೋಜನೆ ಮಾಡುತ್ತಿದ್ದಾನೆ. ಅವನು ನನ್ನನ್ನು ಈ ಮನೆಯಲ್ಲೇ, ಹಳೆಯ ನೆಲಮಾಳಿಯಲ್ಲಿ ಮುಂದೆ ಬರೆಯಲು ಆಗಿರಲಿಲ್ಲ. ಕೈಬರಹ ನಡುಗಿದಂತಿತ್ತು. ಅದೇ ಸಮಯದಲ್ಲಿ ಮನೆಯೊಳಗಿದ್ದ ಒಂದು ಮಂಚಲಿ ಕೆಳಗಿದ್ದ ಚಿಕ್ಕ ಚಿಮ್ಮಣಿಯಿಂದ ಒಂದು ನುಣ್ಣನೆಯ ಧ್ವನಿ ಕೇಳಿಸಿತು. ಅಲ್ಲಿ ನೋಡ್ಬೇಡ ಆಕಾಶ್, ಅಲ್ಲಿ ನಿನ್ನ ತಂದೆ ಇಲ್ಲ. ಆಕಾಶ್ ಬೆಚ್ಚುಬಿದ್ದ. ಧ್ವನಿ ಎಲ್ಲಿಂದ ಬಂತು ಎಂದು ಸುತ್ತಲೂ ನೋಡಿದ. ಮಂಚದ ಅಡಿಯಲ್ಲಿ ತನ್ನ ತಂದೆಯ ಹಳೆಯ ಕೈಗಡಿಯಾರ ಬಿದ್ದಿತ್ತು. ಅದನ್ನು ಕೈಗೆತ್ತುಕೊಂಡಾಗ ಅದು ತಣ್ಣಗಿತ್ತು. ತಕ್ಷಣವೇ ಆಕಾಶನ ಮೊಬೈಲ್ ಫೋನ್ ಸ್ವಯಂಚಾಲಿತವಾಗಿ ಆನ್ ಆಗಿ ಅದರಲ್ಲಿ ರಾಮಚಂದ್ರ ಎಂಬ ಹೆಸರಿನಿಂದ ಕರೆ ಬರುತ್ತಿತ್ತು. ಆಕಾಶ್ಗೆ ರಾಮಚಂದ್ರ ಯಾರೆಂದು ತಿಳಿದಿತ್ತು. ಅವನು ತನ್ನ ತಂದೆಯ ಆಪ್ತ ಸ್ನೇಹಿತ ಮತ್ತು ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುತ್ತಿದ್ದವನು. ಆಕಾಶ್ ಕರೆ ಸ್ವೀಕರಿಸಿದ. ಹಲೋ, ರಾಮಚಂದ್ರ ಮಾಮಾ, ಆಕಾಶ್ ಹೇಳಿದ. ಮತ್ತೊಂದು ಕಡೆಯಿಂದ ರಾಮಚಂದ್ರನ ಗಂಭೀರ ಧ್ವನಿ ಕೇಳಿಸಿತು. ಆಕಾಶ್, ನಿನ್ನ ತಂದೆಯ ವಿಷಯದಲ್ಲಿ ನನಗೆ ತುಂಬಾ ಬೇಸರವಿದೆ. ಆದ್ರೆ ಈಗ ನಿನಗೆ ಸಂಪೂರ್ಣ ಸತ್ಯ ತಿಳಿದಿದೆ ಎಂದು ಅನಿಸುತ್ತಿದೆ. ಆ ಮನೆಯಲ್ಲಿ ಅಡಗಿದ ಸತ್ಯ ಹೊರಬಂದರೆ ನಿನ್ನ ಪ್ರೀತಿಯ ನಂದಿನಿ ಅಪಾಯದಲ್ಲಿ ಸಿಲುಕುತ್ತಾಳೆ. ಅವಳನ್ನು ಉಳಿಸಬೇಕಾದರೆ ನೀನು ಬೇರೆ ದಾರಿ ಹಿಡಿ. ಕರೆ ಕಟ್ಟಾಯಿತು. ಆಕಾಶ್ಗೆ ಎಲ್ಲವೂ ಸ್ಪಷ್ಟವಾಯಿತು. ರಾಮಚಂದ್ರನೇ ಅಪರಾಧಿ ಮತ್ತು ಅವನ ತಂದೆ ಆ ಮನೆಯಲ್ಲೇ ಎಲ್ಲೋ ಇದ್ದಾರೆ. ಆದರೆ ನಂದಿನಿಗೆ ಏಕೆ ಅಪಾಯ? ಈ ಪ್ರೇತಾತ್ಮಗಳ ಮಾತು ಯಾಕೆ? ಅವನು ತಕ್ಷಣವೇ ಡೈರಿಯಲ್ಲಿನ ಸೂಚನೆಗಳನ್ನು ಅನುಸರಿಸಿ ಹಳೆಯ ನೆಲಮಾಳಿಯ ಬಾಗಿಲನ್ನು ಹುಡುಕಿದ. ಒಂದು ಭಾರವಾದ ಕಾರ್ಪೆಟ್ ಕೆಳಗೆ ಗುಪ್ತ ಬಾಗಿಲು ಸಿಕ್ಕಿತು. ಅದನ್ನು ತೆರೆದಾಗ ಕೆಳಗೆ ಕತ್ತಲು ಆವರಿಸಿದ ಮೆಟ್ಟಲುಗಳು ಕಾಣಿಸಿದವು. ಮೆಟ್ಟಲು ಇಳಿಯುತ್ತಿದ್ದಂತೆ ಕೊಳೆತ ವಾಸನೆ ಹೆಚ್ಚಾಯಿತು. ಕೆಳಗೆ ಒಂದು ದೊಡ್ಡ ಕೊಠಡಿ ಇತ್ತು. ಅದರ ಮಧ್ಯದಲ್ಲಿ ಆಕಾಶಿನ ತಂದೆಯ ಶವ ಪತ್ತೆಯಾಯಿತು. ಶವದ ಪಕ್ಕದಲ್ಲಿ ತಂದೆಯ ಕೈಬರಹದಲ್ಲಿ ಬರೆದ ಮತ್ತೊಂದು ಪತ್ರವಿತ್ತು. ಆಕಾಶ್, ನನ್ನ ಸಾವಿಗೆ ರಾಮಚಂದ್ರ ಕಾರಣ. ಅವನು ನನ್ನ ಆಸ್ತಿಗಾಗಿ ಕೊಲೆ ಮಾಡಿದನು. ಈ ಸತ್ಯವನ್ನು ಹೊರಹಾಕಿದರೆ ಅವನಿಗೆ ಎಲ್ಲವೂ ಮುಗಿಯುತ್ತದೆ. ಆದರೆ ಎಚ್ಚರ, ನಂದಿನಿಗೂ ಅಪಾಯವಿದೆ. ರಾಮಚಂದ್ರನಿಗೆ ನಂದಿನಿಯ ಮೇಲೆ ಒಂದು ರೀತಿಯ ವ್ಯಾಮೋಹವಿದೆ. ನನ್ನ ಸಾವಿನ ನಂತರ ಅವನು ನಂದಿನಿಯನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನನಗೆ ಶಾಂತಿ ಸಿಗಬೇಕಿದ್ದರೆ ಅವನಿಗೆ ಶಿಕ್ಷೆ ಆಗಬೇಕು. ಆದರೆ ರಾಮಚಂದ್ರ ಮಾಟಮಂತ್ರವನ್ನೂ ಮಾಡುತ್ತಾನೆ. ಅವನ ಕೈವಾಡ ನಿನ್ನನ್ನು ಬೆನ್ನಟ್ಟಬಹುದು. ಆಕಾಶ್ಗೆ ಆಘಾತವಾಯಿತು. ಅವನ ಪ್ರೀತಿಯ ತಂದೆಯನ್ನು ಅತ್ಯಾಪ್ತ ಸ್ನೇಹಿತನೇ ಕೊಂದಿದ್ದಾನೆ ಮತ್ತು ನಂದಿನಿ ಅಪಾಯದಲ್ಲಿದ್ದಾಳೆ. ತಕ್ಷಣ ಅವನು ಪೊಲೀಸರಿಗೆ ಕರೆ ಮಾಡಲು ತನ್ನ ಮೊಬೈಲ್ ಕೈಗೆತ್ತುಕೊಂಡನು. ಆದರೆ ಮೊಬೈಲ್ ಸ್ಕ್ರೀನ್ ಮೇಲೆ ಮತ್ತೆ ಆ ತಂದೆಯ ಕೈಗಡಿಯಾರದ ಚಿತ್ರ ಬಂದು ಅದರಲ್ಲಿ ಸಮಯ ನಿಖರವಾಗಿ 12 ಗಂಟೆ ಎಂದು ತೋರಿಸುತ್ತಿತ್ತು. ಆ ಕ್ಷಣದಲ್ಲಿ ಆಕಾಶ್ಗೆ ತನ್ನ ತಂದೆಯ ಆತ್ಮವೇ ಈ ಸತ್ಯವನ್ನು ಬಯಲು ಮಾಡಲು ನನಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅರಿವಾಯಿತು. ಅದೇ ಸಮಯದಲ್ಲಿ ನೆಲಮಾಳಿಯ ಬಾಗಿಲು ಸ್ವಯಂಚಾಲಿತವಾಗಿ ಮುಚ್ಚಿಕೊಂಡಿತು, ಭಾರವಾದ ಶಬ್ದದೊಂದಿಗೆ. ಆಕಾಶ್ ಅಲ್ಲೇ ಸಿಕ್ಕಿಬಿದ್ದನು. ಕತ್ತಲು ಆವರಿಸಿತು ಮತ್ತು ಅವನ ಸುತ್ತಲೂ ಒಂದು ಶೀತಲವಾದ ನಗು ಕೇಳಿಸಿತು. ಅದು ರಾಮಚಂದ್ರನ ನಗುವಾಗಿತ್ತು. ಆಕಾಶ್ಗೆ ಗೊತ್ತಾಯಿತು, ಈ ಸತ್ಯ ಅವನನ್ನು ಅಪಾಯಕ್ಕೆ ತಂದಿದೆ ಎಂದು. ತನ್ನ ತಂದೆಯ ಸಾವಿನ ರಹಸ್ಯವನ್ನು ಬಯಲುಗೇಡಿದ ನಂತರ ಅವನು ಮತ್ತೊಂದು ಭಯಾನಕ ವಾಸ್ತವವನ್ನು ಎದುರಿಸಬೇಕಾಗಿತ್ತು.
ಪ್ರೇತಾತ್ಮದಂತೆ ಕಾಡುವ ರಾಮಚಂದ್ರನ ಮಾಟಮಂತ್ರ. ಆಕಾಶ್ ಭಯದಿಂದ ಸುತ್ತಲೂ ನೋಡಿದ. ನೆಲಮಾಳಿಯ ಆ ಕತ್ತಲು ಕೋಣೆಯಲ್ಲಿ ತನ್ನ ತಂದೆಯ ಶವದ ಪಕ್ಕದಲ್ಲಿ ಅವನ ಮೊಬೈಲ್ನಲ್ಲಿ ಮರುಕಳಿಸುತ್ತಿದ್ದ 12 ಗಂಟೆ ಸಮಯ ಅವನನ್ನು ಮತ್ತಷ್ಟು ಆತಂಕಕ್ಕೀಡು ಮಾಡಿತು. ಇದ್ದಕ್ಕಿದ್ದಂತೆ ಕೋಣೆಯ ಒಂದು ಮೂಲೆಯಿಂದ ಹಸಿರು ಬಣ್ಣದ ಹೊಳಪು ಕಾಣಿಸಿತು. ಅದು ಒಂದು ಹಳೆಯ ಪುರಾತನ ಪುಸ್ತಕವಾಗಿತ್ತು. ಅದರ ಪುಟಗಳು ಸ್ವಯಂಚಾಲಿತವಾಗಿ ತಿರುಗುತ್ತಿದ್ದವು. ಆಕಾಶ್ ನಿಧಾನವಾಗಿ ಅದರತ್ತ ಹೆಜ್ಜೆ ಹಾಕಿದ. ಪುಸ್ತಕದ ಒಂದು ಪುಟದಲ್ಲಿ ಕೆಲವು ಚಿತ್ರಗಳು ಮತ್ತು ಮಾಂತ್ರಿಕ ಸಂಕೇತಗಳಿದ್ದವು. ಅದರ ಕೆಳಗೆ ಅಪಾಯದಲ್ಲಿರುವವರನ್ನು ರಕ್ಷಿಸಲು ಆತ್ಮದ ಸಹಾಯ ಪಡೆಯುವ ದಾರಿ ಎಂದು ಬರೆಯಲಾಗಿತ್ತು. ಆಕಾಶ್ಗೆ ಇದು ತನ್ನ ತಂದೆಯ ಆತ್ಮದಿಂದ ಬಂದ ಸೂಚನೆಯೆಂದೇ ಭಾವಿಸಿದ. ಅವನು ಆ ಸಂಕೇತಗಳನ್ನು ಅರ್ಥೈಸಲು ಪ್ರಯತ್ನಿಸಿದ. ಅಷ್ಟರಲ್ಲಿ ನಂದಿನಿಯ ಅಳು ಕೇಳಿಸಿತು. ಆಕಾಶ್, ಆಕಾಶ್! ರಾಮಚಂದ್ರ ಅವಳನ್ನು ಹುಡುಕಿಕೊಂಡು ಬಂದಿದ್ದಾನೆ ಎಂದು ಆಕಾಶ್ಗೆ ಸ್ಪಷ್ಟವಾಯಿತು. ಅವನ ಹೃದಯ ವೇಗವಾಗಿ ಬಡಿಯತೊಡಗಿತು. ಅವನು ಹೇಗೆ ಹೊರಗೆ ಹೋಗುವುದು? ಅವನ ತಂದೆಯ ಆತ್ಮವೇ ನೀಡಿದ ಸುಳಿವನ್ನು ಅನುಸರಿಸಿದ. ಪುಸ್ತಕದಲ್ಲಿ ಒಂದು ಸಣ್ಣ ಒಗಟಿತ್ತು. ಅದನ್ನು ಬಿಡಿಸಿದರೆ ನೆಲಮಾಳಿಯಿಂದ ಹೊರಬರುವ ಮಾರ್ಗ ಸಿಗುವಂತಿತ್ತು. ಆಕಾಶ್ ತನ್ನೆಲ್ಲ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಆ ಒಗಟನ್ನು ಬಿಡಿಸಿದ. ಒಗಟು ಹೀಗಿತ್ತು: ಕತ್ತನಲ್ಲಿ ನಾನು ಕಾಣಿಸುವುದಿಲ್ಲ, ಆದರೆ ನಾನು ಇರದಿದ್ದರೆ ಬೆಳಕಿಲ್ಲ. ಶಬ್ದವಿಲ್ಲದೆ ಮಾತನಾಡುತ್ತೇನೆ, ಆದರೆ ಸತ್ಯವನ್ನು ಬಯಲು ಮಾಡುತ್ತೇನೆ. ನಾನು ಯಾರು? ಆಕಾಶ್ ಯೋಚಿಸಿದ. ಕತ್ತಲು, ಬೆಳಕು, ಶಬ್ದವಿಲ್ಲದೆ ಮಾತನಾಡುವುದು, ಸತ್ಯ ಬಯಲು ಮಾಡುವುದು. ಅವನಿಗೆ ಉತ್ತರ ಸ್ಪಷ್ಟವಾಯಿತು: ಮೌನ. ಅವನು ಮೌನ ಎಂದು ಉಚ್ಚರಿಸಿದ ತಕ್ಷಣ ನೆಲಮಾಳಿಯ ಗೋಡೆಯ ಒಂದು ಭಾಗ ನಿಧಾನವಾಗಿ ಹಿಂದಕ್ಕೆ ಸರಿಯಿತು. ಒಂದು ರಹಸ್ಯ ದಾರಿ ತೋರಿಸಿತು. ಆ ದಾರಿಯಲ್ಲಿ ಮುಂದೆ ಸಾಗಿದಾಗ ಅದು ಮನೆ ಹಿಂದಿನ ತೋಪಿಗೆ ಕರೆದೊಯ್ತು. ಆಕಾಶ್ ವೇಗವಾಗಿ ಮನೆಯೊಳಗೆ ನುಗ್ಗಿದ. ನಂದಿನಿಯ ಅಳು ಮುಂದುವರೆದಿತ್ತು. ಅವನು ಅವಳಿದ್ದ ಕೋಣೆಗೆ ಹೋದಾಗ ರಾಮಚಂದ್ರ ನಂದಿನಿಯನ್ನು ಹಿಡಿದುಕೊಂಡು ನಿಂತಿದ್ದನು. ಅವನ ಕಣ್ಣುಗಳು ಅಸಾಮಾನ್ಯವಾಗಿ ಕೆಂಪಾಗಿದ್ದವು ಮತ್ತು ಅವನ ಸುತ್ತಲೂ ಒಂದು ರೀತಿಯ ಕರಾಳ ಔರ ಇತ್ತು. ನೀನು ಸತ್ಯವನ್ನು ಕಂಡುಹಿಡಿದೆ, ಆದ್ರೆ ಈಗ ತುಂಬಾ ತಡವಾಗಿದೆ. ನಂದಿನಿ ನನ್ನವಳು. ರಾಮಚಂದ್ರ ವಿಚಿತ್ರವಾದ ಕೀರಲು ಧ್ವನಿಯಲ್ಲಿ ನಕ್ಕನು. ಆಕಾಶ್ ತನ್ನ ತಂದೆಯ ಕೈಗಡಿಯಾರವನ್ನು ರಾಮಚಂದ್ರನತ್ತ ಎಸೆದನು. ಗಡಿಯಾರ ರಾಮಚಂದ್ರನಿಗೆ ತಾಗುತ್ತಿದ್ದಂತೆ ಅವನ ದೇಹದಿಂದ ಕಪ್ಪು ಹೊಗೆ ಹೊರಬಂತು. ಅವನು ತಕ್ಷಣವೇ ಕುಸಿದು ಬಿದ್ದನು. ಅದೇ ಸಮಯದಲ್ಲಿ ಮನೆಯೊಳಗಿದ್ದ ಆ ಶೀತಲ ವಾತಾವರಣ ಮಾಯವಾಯಿತು. ನಂದಿನಿ ಭಯದಿಂದ ಆಕಾಶ್ಗೆ ಅಂಟಿಕೊಂಡಳು. ಪೊಲೀಸರು ತನಿಖೆ ನಡೆಸಿದಾಗ ರಾಮಚಂದ್ರ ಪ್ರಜ್ಞಾಹೀನನಾಗಿ ಬಿದ್ದಿದ್ದನು. ಅವನ ಮಾಟಮಂತ್ರದ ಕುರಿತು ಯಾವುದೇ ಪುರಾವೆ ಸಿಗಲಿದ್ದರೂ ಆಕಾಶ್ ತಂದೆಯ ಪತ್ರ ಮತ್ತು ಶವದ ಆಧಾರದ ಮೇಲೆ ರಾಮಚಂದ್ರನನ್ನು ಬಂಧಿಸಲಾಯಿತು. ಅವನ ಅಪರಾಧಗಳಿಗೆ ಶಿಕ್ಷೆಯಾಯಿತು. ಆಕಾಶ್ ಮತ್ತು ನಂದಿನಿ ಆ ಮನೆಯಿಂದ ಹೊರಬಂದರು. ಅವರು ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಆಕಾಶಿನ ತಂದೆಯ ಆತ್ಮಕ್ಕೆ ನ್ಯಾಯ ಸಿಕ್ಕಿತ್ತು. ಆದರೂ ಆ ಅಮಾವಾಸ್ಯೆಯ ರಾತ್ರಿಗಳು, ಮನೆಯೊಳಗಿನ ರಹಸ್ಯಗಳು ಮತ್ತು ಮಾಟಮಂತ್ರದ ಹೆದರಿಕೆ ಅವರ ನೆನಪಿನಲ್ಲಿ ಸದಾ ಉಳಿದಿತ್ತು. ಅವರ ಪ್ರೀತಿ ಅವರನ್ನು ಕರಾಳ ಕ್ಷಣಗಳಿಂದ ರಕ್ಷಿಸಿತ್ತು, ಆದರೆ ಕತ್ತಲೆಯ ಅಂಚು ಯಾವಾಗಲೂ ಅವರನ್ನು ಬೆನ್ನಟ್ಟುತ್ತಿತ್ತು. ಅವರ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು, ಏಕೆಂದರೆ ಅವರು ಒಟ್ಟಿಗೆ ಭಯಾನಕವನ್ನು ಎದುರಿಸಿದ್ದರು. ಹೊಸ ಮನೆಯಲ್ಲಿ ಆಕಾಶ್ ಮತ್ತು ನಂದಿನಿ ಶಾಂತಿಯ ಜೀವನ ನಡೆಸಲು ಪ್ರಯತ್ನಿಸುತ್ತಿದ್ದರು. ಆದರೆ ರಾಮಚಂದ್ರನ ಮಾಟಮಂತ್ರದ ಪ್ರಭಾವ ಸಂಪೂರ್ಣವಾಗಿ ಮಾಯವಾಗಿರಲಿಲ್ಲ. ರಾತ್ರಿ ಮಲಗಿದಾಗ ಆಕಾಶ್ಗೆ ಮತ್ತೆ ಮತ್ತೆ ಅದೇ ದುಶ್ವಪ್ನಗಳು ಕಾಡುತ್ತಿದ್ದವು. ನೆಲಮಾಳಿಯ ಕತ್ತಲು, ತಂದೆಯ ಶವ, ರಾಮಚಂದ್ರನ ಕೀರಲು ನಗು. ಅವನು ಕಣ್ಣು ತೆರೆದಾಗ ನಂದಿನಿ ಅವನ ಪಕ್ಕದಲ್ಲಿ ಮಲಗಿದ್ದಳು. ಆದರೆ ಒಂದು ಕ್ಷಣ ಅವನ ತಂದೆಯ ಹಳೆಯ ಕೈಗಡಿಯಾರದ ಟಿಕ್ ಟಿಕ್ ಶಬ್ದ ಕೇಳಿಸಿದಂತೆ ಭಾಸವಾಗುತ್ತಿತ್ತು. ಅವನ ಬೆಡ್ ಸೈಡ್ ಟೇಬಲ್ನಲ್ಲಿ ಗಡಿಯಾರದ ಸಮಯ ನಿಖರವಾಗಿ 12 ಗಂಟೆ ಎಂದು ತೋರಿಸುತ್ತಿತ್ತು. ನಿಖರವಾಗಿ ಹಿಂದಿನ ಮನೆಯಲ್ಲಿ ಕಂಡಂತೆ. ನಂದಿನಿ ಇದನ್ನು ಗಮನಿಸಿದಳು. ಆಕಾಶ್, ನೀನು ಇನ್ನೂ ಆ ಘಟನೆಗಳಿಂದ ಹೊರಬಂದಿಲ್ಲ ಅಂತ ಕಾಣತ್ತೆ. ನಾವಿಬ್ರೂ ಸೇರಿ ಒಂದು ಹೊಸ ಅನ್ಭರ ಮಾಡೋಣ. ಈ ಭಯದಿಂದ ಹೊರಬರಲು ಪ್ರಯತ್ನಿಸಬೇಕು. ಅವಳು ಅವನ ಕೈ ಹಿಡಿದು ಹೇಳಿದಳು. ಆಕಾಶ್ ನಿಧಾನವಾಗಿ ತಲೆಯಲ್ಲಾಡಿಸಿದ. ಅವನ ತಂದೆಯ ಆತ್ಮಕ್ಕೆ ನ್ಯಾಯ ಸಿಕ್ಕಿದ್ದರೂ ರಾಮಚಂದ್ರನ ಮಾಟಮಂತ್ರದ ಬಗ್ಗೆ ಅವನಿಗೆ ಆತಂಕವಿತ್ತು. ರಾಮಚಂದ್ರ ಜೈಲಿನಲ್ಲಿದ್ದರೂ ಅವನ ಕರಾಳ ಶಕ್ತಿಯು ತಮಗೆ ಇನ್ನೂ ಕಾಡುತ್ತಿದೆ ಎಂಬ ಅಲುಕು ಅವನ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ಒಂದು ದಿನ ಆಕಾಶ್ ಸ್ಥಳೀಯ ಗ್ರಂಥಾಲಯಕ್ಕೆ ಭೇಟಿ ನೀಡಿದ. ಅಲ್ಲಿ ಮಾಟಮಂತ್ರ ಮತ್ತು ಆತ್ಮಗಳ ಕುರಿತಾದ ಕೆಲವು ಹಳೆಯ ಪುಸ್ತಕಗಳನ್ನು ಓದಲು ತೊಡಗಿದ. ಅವನ ತಂದೆಯ ಡೈರಿಯಲ್ಲಿ ಸಿಕ್ಕ ಒಗಟು ಮತ್ತು ಆ ಪುರಾತನ ಪುಸ್ತಕದ ಮಾಹಿತಿಯು ಅವನಿಗೆ ಇಂತಹ ವಿಷಯಗಳ ಬಗ್ಗೆ ಕುತೂಹಲ ಮೂಡಿಸಿತ್ತು. ಅಂತಹ ಒಂದು ಪುಸ್ತಕದಲ್ಲಿ ರಾಮಚಂದ್ರ ಬಳಸಿದಂತಹ ಕರಾಳ ಮಾಟಮಂತ್ರವನ್ನು ನಿಷ್ಕ್ರಿಯಗೊಳಿಸುವ ವಿಧಾನಗಳ ಕುರಿತು ಮಾಹಿತಿ ಇತ್ತು. ಆದರೆ ಆ ವಿಧಾನಗಳು ಅಪಾಯಕಾರಿಯಾಗಿದ್ದವು ಮತ್ತು ಅವುಗಳನ್ನು ನಿರ್ವಹಿಸಲು ತೀವ್ರ ಏಕಾಗ್ರತೆ ಮತ್ತು ಮಾನಸಿಕ ಸ್ಥೈರ್ಯ ಬೇಕಿತ್ತು. ಅದೇ ಸಮಯದಲ್ಲಿ ನಂದಿನಿಗೆ ಕೆಲಸದಲ್ಲಿ ವಿಚಿತ್ರ ಘಟನೆಗಳು ನಡೆಯತೊಡಗಿದವು. ಅವಳು ಮಾಡಿದ ಕೆಲಸದಲ್ಲಿ ಪದೇ ಪದೇ ತಪ್ಪುಗಳು ಆಗುತ್ತಿದ್ದವು. ಅವಳಿಗೆ ಅರಿವಿಲ್ಲದೆ ಅವಳ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳು ನಡೆಯುತ್ತಿದ್ದವು. ರಾತ್ರಿ ಅವಳಿಗೆ ನಿಗೂಢವಾದ ಭಯಾನಕ ಕನಸುಗಳು ಬೀಳುತ್ತಿದ್ದವು. ಅವಳು ಆಕಾಶ್ನ ಬಳಿ ಇದನ್ನು ಹೇಳಿದಾಗ ಆಕಾಶ್ಗೆ ರಾಮಚಂದ್ರನ ಬೆದರಿಕೆ ನೆನಪಾಯಿತು. ನಂದಿನಿ ಅಪಾಯದಲ್ಲಿ ಸಿಲುಕುತ್ತಾಳೆ.
ಆಕಾಶ್ಗೆ ಈಗ ಒಂದು ಸ್ಪಷ್ಟ ಉದ್ದೇಶ ಸಿಕ್ಕಿತು. ರಾಮಚಂದ್ರನ ಮಾಟಮಂತ್ರವನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುವುದು. ಅದು ಕೇವಲ ರಾಮಚಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿರಲಿಲ್ಲ, ಬದಲಿಗೆ ನಂದಿನಿಯನ್ನು ರಕ್ಷಿಸುವುದು ಮತ್ತು ತಮ್ಮಿಬ್ಬರ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು. ಅವನು ಗ್ರಂಥಾಲಯದಿಂದ ತಂದ ಪುಸ್ತಕಗಳ ಆಧಾರದ ಮೇಲೆ ಕೆಲವು ಆಚರಣೆಗಳನ್ನು ಮಾಡಲು ಪ್ರಾರಂಭಿಸಿದ. ನಂದಿನಿ ಮೊದಲು ಇದಕ್ಕೆ ವಿರೋಧಿಸಿದಳು, ಆದರೆ ಆಕಾಶ್ನ ನಿರ್ಧಾರ ಮತ್ತು ಅವನ ಬೆಂಬಲದ ಅಗತ್ಯವನ್ನು ಮನಗಂಡು ಅವನೊಂದಿಗೆ ನಿಂತಳು. ಪ್ರತಿ ಅಮಾವಾಸ್ಯೆಯಂದು ಆಕಾಶ್ ಮಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ತಮ್ಮ ಸುತ್ತ ಕವಿದಿರುವ ಕರಾಳ ಶಕ್ತಿಯನ್ನು ನಿವಾರಿಸಲು ಪ್ರಯತ್ನಿಸುತ್ತಿದ್ದ. ಈ ಪ್ರಕ್ರಿಯೆಯು ಅವನಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಣಿದಿದ್ದರೂ ನಂದಿನಿಯ ಸುರಕ್ಷತೆಯು ಅವನಿಗೆ ಪ್ರೇರಣೆಯಾಗಿತ್ತು. ಕೆಲವು ತಿಂಗಳುಗಳ ನಂತರ ರಾತ್ರಿ ದುಸ್ವಪ್ನಗಳು ಕಡಿಮೆಯಾದವು. ನಂದಿನಿಯ ಕೆಲಸದಲ್ಲಿನ ಸಮಸ್ಯೆಗಳು ಸುಧಾರಿಸಿದವು. ಅವರ ಮನೆಗೆ ಒಂದು ಹೊಸ ರೀತಿಯ ಶಾಂತಿ ಮರಳಿತ್ತು. ಆಕಾಶ್ ತನ್ನ ತಂದೆಯ ಹಳೆಯ ಕೈಗಡಿಯಾರವನ್ನು ಸುರಕ್ಷಿತವಾಗಿ ಪೆಟ್ಟಿಗೆಯಲ್ಲಿಟ್ಟು ಅದರ ಶಬ್ದವನ್ನು ಮತ್ತೆಂದಿಗೂ ಕೇಳಲಿಲ್ಲ. ಆಕಾಶ್ ಮತ್ತು ನಂದಿನಿ ಒಟ್ಟಾಗಿ ಅನೇಕ ಕಷ್ಟಗಳನ್ನು ಎದುರಿಸಿದರು. ಅಪರಾಧ, ಭಯಾನಕ ಘಟನೆಗಳು ಮತ್ತು ವೈಯಕ್ತಿಕ ದುರಂತ ಇವೆಲ್ಲವೂ ಅವರನ್ನು ಬಲಗೊಳಿಸಿದವು. ಅವರ ಪ್ರೀತಿ ಇನ್ನಷ್ಟು ಗಟ್ಟಿಯಾಗಿತ್ತು, ಏಕೆಂದರೆ ಅವರು ಕತ್ತಲೆಯ ವಿರುದ್ಧ ಹೋರಾಡಿ ಬೆಳಕನ್ನು ಕಂಡುಕೊಂಡಿದ್ದರು. ಅವರು ಸವಾಲುಗಳನ್ನು ಎದುರಿಸುವಲ್ಲಿ, ಪರಸ್ಪರ ಬೆಂಬಲಿಸುವಲ್ಲಿ ಮತ್ತು ಭಯವನ್ನು ಮೀರಿ ನಿಲ್ಲುವಲ್ಲಿ ಯಶಸ್ವಿಯಾಗಿದ್ದರು. ಅವರು ಈಗ ನಿಜವಾದ ಶಾಂತಿಯನ್ನು ಕಂಡುಕೊಂಡಿದ್ದರು, ಒಂದು ಭಯಾನಕ ಅಧ್ಯಾಯವನ್ನು ಮುಗಿಸಿ ಹೊಸ ಬದುಕಿನ ಶುಭ ಆರಂಭ ಮಾಡಿದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.